ಎಲ್ರೂ ಬಂದಾಯ್ತಲ್ಲ? ಮೇಡಮ್, ನಾನೊಬ್ಬ ಇಲ್ಲಿದ್ದೀನಿ. ಓಹೋ, ಬಾಪ, ನಿನ್ನನ್ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ಇವನೊಬ್ಬ ಬಂದ, ಎಲ್ಲ ಹಬ್ಬಕ್ಕೂ ನಮ್ಮನೆಗೆ ಬರ್ತಾನೆ. ಸಾಕ್ಷಿ. ಮನೇಲಿ ಎಲ್ರೂ ಸೇರಿದ್ರೆ ಹಬ್ಬಕ್ಕೊಂದು ಕಳೆ ಬಂದ್ಬಿಡುತ್ತೆ. ನವರಾತ್ರಿ ಹಬ್ಬದ ಶುಭಾಶಯಗಳು ಶಕ್ತಿ ಅಣ್ಣ. ನನ್ನ ಕಡೆಯಿಂದನೂ ನಿಮ್ಮೆಲ್ರಿಗೂ ಹಬ್ಬದ ಶುಭಾಶಯಗಳು. ಹಬ್ಬ ಜೋರ? ಇಲ್ಲ ಅಣ್ಣ, ಇನ್ನು ಏನೂ ಇಲ್ಲ. ಹಬ್ಬದ ಸಂಭ್ರಮ ಸಡಗರ ಎಲ್ಲಿ? ಇಷ್ಟೊತ್ತಿಗೆ ನಮ್ ವಂದನಾ ಮದುವೆಯಾಗಿ ನಮ್ಮ ಮನೆಗೆ ಬಂದಿದ್ದಿದ್ರೆ. ನಿಮಗ್ ಗೊತ್ತು, ಅದೇ ವಿಷಯಕ್ಕೆ ನನಗೂ ಜೆಪಿಗೂ ಭಿನ್ನಾಭಿಪ್ರಾಯ ಬಂದಿರೋದು. ಈಗ ಜೆಪಿನೇ ರಿತು ಮತ್ತೆ ವಿಕ್ಕಿ ಮದುವೆ ಮಾಡಿ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದಾನಂತೆ. ನಿಮ್ ಸೊಸೆ ಹೇಳಿದ್ಲು, ನಾವು ಬೀಗರಾಗೋಕೆ ವಂದನಾ ಮದುವೆವರೆಗೂ ಕಾಯ್ಬೇಕಾಗಿಲ್ಲ, ವಿಕ್ಕಿ ಮದುವೆಯಿಂದನೂ ಇದು ಸಾಧ್ಯ ಅಂತ ಹೇಳಿದ್ದು ಜೆಪಿ. ನನಗೂ ಇದು ಸರಿ ಅಂತ ಅನ್ನಿಸ್ತು. ಈ ಶುಭ ಕಾರ್ಯದಿಂದ ನಮ್ ಜೆಪಿ ಮತ್ತೆ ನೀವು ಮೊದ್ಲಿನ ಹಾಗೆ ಒಂದಾಗ್ಬಿಟ್ರೆ ನನ್ಗಷ್ಟೇ ಖುಷಿ ಅಣ್ಣ. ನೀವಿಬ್ರು ಜೊತೆಗಿದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಹೌದು, ಆದ್ರೆ ಆ ನಿಮ್ಮ ಟೆಂಪ್ರವರಿ ಸೊಸೆ ಇದ್ದಾಳಲ್ಲ, ಅವಳನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ. ಅವಳಿಗೆ ಕೊಡಬಾರ್ದ ಹಿಂಸೆನ ಕೊಟ್ಟು ಮನೇಲೆ ಬಿದ್ದಿರೋ ಹಾಗೆ ಮಾಡಿ. ಜೆಪಿ ಹೇಳಿದ ಮಾತಿಂದ, ಅವನು ಮಾಡೋ ಕೆಲಸದಿಂದ ಮುಂದೆ ಏನೋ ಬದಲಾಗುತ್ತೆ ಅಂತ ನಾನು ನನ್ನ ಮಕ್ಕಳು ಕಾಯ್ತಾ ಇದ್ದೀವಿ. ಈಗ ಕಾಯ್ತಾ ಇದ್ದೀನಮ್ಮ. ಈ ಸಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮನುಷ್ಯನಾಗಿರಲ್ಲ. ನಮ್ಮಿಂದಾಗಿದ್ದ ತಪ್ಪನ್ನ ನೀವು ಮರೆತು ದೊಡ್ಡ ಮನಸ್ಸು ಮಾಡಿ ಈ ಮದ್ವೆಗೆ ಒಪ್ಕೊಂಡಿದ್ದೀರಾ. ಮತ್ತೆ ನಮ್ಮಿಂದ ಈ ರೀತಿ ತಪ್ಪಾಗದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ ಅಣ್ಣ. ಎಲ್ಲ ನೀವ್ ಅನ್ಕೊಂಡಿರೋ ಹಾಗೆ ಆಗತ್ತೆ. ಜೆಪಿ ಯಾವ್ದೋ ಕೇಸ್ ಮೇಲೆ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದ. ಯಾವಾಗ ವಾಪಸ್ ಬರ್ತಾನೆ? ಸ್ವಲ್ಪ ತಡ ಆಗತ್ತೆ ಅಣ್ಣ, ಆದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ಮದ್ವೆ ತಯಾರಿ ಎಲ್ಲ ನಡೀತಾನೆ ಇರತ್ತೆ. ಸರಿಯಮ್ಮ. ಮನೇಲಿ ನಡೀತಾ ಇರೋ ವಿಷಯನ ಮುಚ್ಚಿಟ್ಟು ಅರ್ಧಂಬರ್ಧ ಸತ್ಯ ಹೇಳಿದ್ದೀನಿ. ಏನು ಎಡವಟ್ಟಾಗದೇ ಇದ್ರೆ ಅಷ್ಟೇ ಸಾಕು. ಏನು ಎಡವಟ್ ಆಗಲ್ಲ ಅತ್ತೆ. ಮಾವ ಈ ಸಲ ಮಾಡಿರೋ ಪ್ಲಾನಿಂದ ನಮ್ ಎಲ್ಲಾ ಸಮಸ್ಯೆಗಳು ದೂರ ಆಗ್ಬಿಡತ್ತೆ. ವಿಕ್ಕಿ ಮದುವೆ ಸಂಭ್ರಮ ನೋಡಿ ಭಾರ್ಗವಿ ಉರ್ಕೊಂಡು ಅರ್ಜುನಿಂದ ದೂರ ಆಗ್ತಾಳೆ. ಆ ಗ್ಯಾಪಲ್ಲಿ ನಮ್ಮ ಮಾವ ಕೇಸ್ನೇ ಮುಗಿಸ್ಬಿಡ್ತಾರೆ. ಆಮೇಲೆ ನೀವ್ ಆಸೆ ಪಟ್ಟ ಹಾಗೆ ವಂದನ ಈ ಮನೆ ಸೊಸೆ ಆಗ್ತಾಳೆ. ಅಷ್ಟಾದ್ರೆ ಸಾಕು ಬೃಂದ. ಮೊದ್ಲು ಆ ದರಿದ್ರ ನಮ್ಮನೆಯಿಂದ ಆಚೆಗೆ ಹೋಗಿ ಅದೃಷ್ಟ ಅಂದ್ರೆ ವಂದನ ನಮ್ಮನೆಗೆ ಬರ್ಬೇಕು. ಇದ್ರ ಜೊತೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ಅತ್ತೆ. ಗಿಫ್ಟಾ? ಏನದು? ಆದಷ್ಟು ಬೇಗ ನಿಮ್ಗೆ ಗೊತ್ತಾಗತ್ತೆ. ಒಟ್ನಲ್ಲಿ ಭಾರ್ಗವಿ ಈ ಕೇಸ್ ವಿಚಾರವಾಗಿ ಏನ್ ಹೇಳಿದ್ರು ಯಾರು ನಂಬಲ್ಲ. ಅವಳು ಈ ಮನೆಯಿಂದ ಆಚೆ ಕೂಡ ತಲೆ ಹಾಕಕ್ಕಾಗಲ್ಲ. ಇಷ್ಟೆಲ್ಲ ಅವಮಾನ ಮಾಡದ್ಮೇಲೆ ಇಲ್ಲಿರ್ತಾಳ? ಚಾನ್ಸೇ ಇಲ್ಲ. ಸೀದಾ ಅವಳಮ್ಮನ ತಾಳೆ. ಆಮೇಲಾದ್ರೂ ಮನಸ್ಫೂರ್ತಿಯಾಗಿ ನನ್ನನ್ನ ಸೊಸೆ ಅಂತ ಒಪ್ಕೋತೀರಾ? ನಿನ್ನ ಮಾತು ನಿಜ ಆದ್ರೆ ಖಂಡಿತ ಒಪ್ಕೋ. ಸರಿ, ಒಪ್ಕೋತೀನಿ ಅಂದ್ರಲ್ಲ, ಅಷ್ಟು ಸಾಕು ಬಿಡಿ. ಆಲ್ ದಿ ಬೆಸ್ಟ್.
ಮೇಡಮ್, ಓ ಶ್ಯಾಮ್, ಭಾರ್ಗವಿ ಮನೇಲಿದ್ದಾಳ? ಈಗೇನೋ ಇದ್ದಾಳೆ, ಆದ್ರೆ ಆದಷ್ಟು ಬೇಗ. ನಂಗೇನೋ ಆಗ ಅನಿಸ್ತಿಲ್ಲ ಮೇಡಮ್. ಅವಳ ಮೇಲೆ ಎಲ್ರಿಗೂ ಸಿಕ್ಕಾಪಟ್ಟೆ ಸಿಂಪತಿ ಬಂದ್ಬಿಟ್ಟಿದೆ, ಪಬ್ಲಿಕ್ ಸಪೋರ್ಟ್ ಕೂಡ ಇದೆ. ಈ ಸಲ ಕೇಸ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಮೇಡಮ್. ಶ್ಯಾಮ್, ನೀವು ತುಂಬಾ ಮುಂದುವರೆದ್ಬಿಟ್ಟಿದ್ದೀರಾ. ಈ ಸಲ ಅವಳು ಅಪೀಲ್ ಹಾಕಿ ಕೇಸ್ ನಡೆಸೋಷ್ಟು ಟೈಮ್ನ ನಾವ್ ಕೊಡ್ಬಾರ್ದು. ಅದೇಗಾಗುತ್ತೆ? ಅಷ್ಟೊಂದು ಹಾರಾಡ್ತಿದ್ದವಳು ಸುಮ್ಮನಾಗ್ತಾಳ? ಶ್ಯಾಮ್, ಮುಳ್ಳ ಹತ್ರ ನಾವ್ ಹೋದ್ರೆ ನಮಗ್ ಚುಚ್ಕೊಳತ್ತೆ, ಆದ್ರೆ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೋದು ಅಲ್ವಾ? ಅಂದ್ರೆ ನೀವೇನಾದ್ರೂ ಪ್ಲಾನ್ ಮಾಡಿದ್ದೀರಾ ಮೇಡಮ್? ಶ್ಯಾಮ್, ನನ್ನ ಮಾತಿಗಿಂತ ನಾನು ಮಾಡಿರೋ ಪ್ಲಾನ್ ಸೌಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಅದೇನು ಅಂತ ನಿಮಗೆ ಗೊತ್ತಾಗತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಸರಿ ಮೇಡಮ್. ಇನ್ನು ಎಷ್ಟೊತ್ತು ಕಾಯೋದು? ಸ್ವಲ್ಪ ತಾಳ್ಮೆಯಿಂದ ಇರು ನಿರ್ಮಲಾ. ಎಲ್ರು ಬಂದಾಯ್ತಲ್ಲ, ಪೂಜೆ ಶುರು ಮಾಡ್ಬೋದಲ್ಲ? ಇನ್ನು ಮಹಾರಾಣಿ ಅವರೇ ಬಂದಿಲ್ವಲ್ಲ ಸಾಕ್ಷಿ, ಸುಮ್ನೆ ನಿಂತ್ಕೋ. ಅರ್ಜುನ್, ಭಾರ್ಗವಿಯಲ್ಲಿ? ಅದು ಹೌದಪ್ಪ ಅರ್ಜುನ್, ನಿನ್ ಹೆಂಡತಿಯ ಮಹಾರಾಣಿ ಎಲ್ಲಪ್ಪ? ಅವಳು ಬರೋವರೆಗೂ ಈ ಮನೆಯಲ್ಲಿ ದೀಪನೂ ಹಚ್ಚಲ್ವಂತೆ. ದೇವರು ಮುಂದೆ ನಿಂತಿರುವಾಗಾದ್ರೂ ನಿಮ್ ಕೋಪ, ತಾಪ, ಅಸೂಯೆನ ಬಿಟ್ಬಿಡಿ. ಅಯ್ಯೋ, ಇದೊಳ್ಳೆ ಆಯ್ತಲ್ಲ ಅತ್ತೆ. ಅವಳು ಬರೋದ್ ಬೇಡ, ಪೂಜೆ ಮಾಡೋಣ ಅಂದ್ರೂ ಸಮಸ್ಯೆ, ಅವಳು ಬರ್ಲಿ ಅಂದ್ರೂ ಸಮಸ್ಯೆ. ಎಲ್ಲದ್ರಲ್ಲೂ ತಪ್ಪುಡುಕ್ತೀರ. ಬಂದ್ಲು ನೋಡಿ ಮಹಾರಾಣಿ ಭಾರ್ಗವಿ ದೇವಿ. ಇವ್ರ ಕೋಪದ ಹಿಂದೆ ಕರಾಳ ಮುಖ ಇರ್ಬೋದು, ನಗುವಿನ ಹಿಂದೆ ಇನ್ನೇನೋ ಅಡಗಿರ್ಬೋದು. ಇಲ್ಲಿರೋ ಯಾರನ್ನು ನಂಬಕ್ಕಾಗಲ್ಲ. ಹುಡುಕ್ತೀನಿ, ತಪ್ಪು ಮಾಡಿರೋರು ಯಾರು, ತಪ್ಪಿಗೆ ಕುಮ್ಮಕ್ಕು ಕೊಟ್ಟಿರೋರು ಯಾರು, ಎಲ್ಲಾರನ್ನೂ ಹುಡುಕ್ತೀನಿ, ಎಲ್ಲಾರನ್ನೂ ಕಂಡು ಹಿಡಿತೀನಿ. ಬಾಮ್ಮ. ಎಲ್ರು ಬಂದಾಯ್ತಲ್ಲ? ಮೇಡಮ್, ನಾನೊಬ್ಬ ಇಲ್ಲಿ ಇದ್ದೀನಿ. ಓಹೋ, ಬಾಪ, ನಿನ್ನನ್ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ಇವನೊಬ್ಬ ಬಂದ, ಎಲ್ಲ ಹಬ್ಬಕ್ಕೂ ನಮ್ಮನೆಗೆ ಬರ್ತಾನೆ. ಸಾಕ್ಷಿ, ಮನೇಲಿ ಎಲ್ರು ಸೇರಿದ್ರೆ ಹಬ್ಬಕ್ಕೊಂದು ಕಳೆ ಬಂದ್ಬಿಡುತ್ತೆ. ಮೇಡಮ್, ಹಬ್ಬ ಮಾಡ್ತಾ ಇದ್ದೀವಿ, ಆದ್ರೆ ಈ ಹಬ್ಬ ಗೊಂಬೆಗಳನ್ನ ಕೂರಿಸೋದು ಯಾಕೆ? ಬನ್ನ ತಿನ್ನ ಹೋದ್ನ ಅನ್ನೋದ್ ಬಿಟ್ಟು 108 ಪ್ರಶ್ನೆ. JP ಬಾವ ಇವನನ್ನ ಹೆಂಗಾದ್ರೂ ತಡ್ಕೋತಾ ಇದಾರಕ್ಕ. ಹೇಳ್ತೀನಿ, ಈ ದಸರಾ ಗೊಂಬೆಗಳನ್ನ ಕೂರಿಸೋ ಪದ್ಧತಿ ಮೊದಲು ಮೈಸೂರು ಪ್ರಾಂತ್ಯದಲ್ಲಿ ಪ್ರಾರಂಭ ಆಗಿದ್ದು. ಈ ಗೊಂಬೆಗಳನ್ನ ಕೂರಿಸ್ತಾ ನಾವು ಚಿಕ್ಕವರಿದ್ದಾಗ ಎಷ್ಟು ಪುರಾಣ ಕಥೆಗಳನ್ನ ಕಲ್ತ್ಕೊಂಡಿದ್ದೀವಿ ಗೊತ್ತಾ? ಯಾವ ವಿಷಯನಾದ್ರೂ ಸರಿ, ಕಲೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲನೂ ಈ ಬೊಂಬೆ ಮುಖಾಂತರ ನಮಗ್ ಸುಲಭವಾಗಿ ಅರ್ಥ ಆಗ್ತಿತ್ತು. ಅಷ್ಟೇ ಅಲ್ಲಪ್ಪ, ಅಷ್ಟಲಕ್ಷ್ಮಿಯರು, ನವದುರ್ಗೆಯರು, ಸೀತಾ ಕಲ್ಯಾಣ, ಹೀಗೆ ಬೇರೆ ಬೇರೆ ಕಥೆಗಳನ್ನ ಈ ಗೊಂಬೆಗಳ ಮುಖಾಂತರ ನಾವು ತಿಳ್ಕೊಂಡಿದೀವಿ. ನವರಾತ್ರಿ ಅನ್ನೋದು ಬರೀ ಹಬ್ಬ ಅಲ್ಲ, ಸತ್ಯಕ್ಕೆ ಸಾವಿಲ್ಲ, ಒಳ್ಳೆತನಕ್ಕೆ ಸೋಲಿಲ್ಲ ಅನ್ನೋದನ್ನ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಜನರಿಗೆ ತೋರಿಸ್ಕೊಟ್ಟಿರೋ ದಿನ. ಈ 9 ರಾತ್ರಿಗಳಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎಂಬ ನವದುರ್ಗೆಯರ ರೂಪ ತಾಳಿ ಮಹಿಷಾಸುರನ ಅವಳು ಸಂಹಾರ ಮಾಡಿದ್ಲು.
ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯುದ್ಧದಲ್ಲಿ ಗೆಲ್ಲೋದಕ್ಕೆ ದೇವಾನುದೇವತೆಗಳಿಗೂ ಈ ದೇವಿ ಆಶೀರ್ವಾದ ಬೇಕು. ಈ ತಾಯಿ ಆಶೀರ್ವಾದ ಹೊಂದಿದ್ರೆ ಎಂಥದ್ದೇ ಕಷ್ಟ ಬಂದ್ರೂ ನಾವು ಮೆಟ್ಟಿ ನಿಂತು ಗೆಲ್ಲಬಹುದು. ಆಗಿನ ಕಾಲದಲ್ಲಿ ರಾಕ್ಷಸರಿಗೆ ಭಯಾನಕ ರೂಪ ಇರ್ತಿತ್ತು. ಆದ್ರೆ ಈಗ ಮನುಷ್ಯರೇ ರಾಕ್ಷಸರಾಗಿ ಮುಖವಾಡ ಹಾಕೊಂಡು ನಮ್ಮ ಮುಂದೆ ಓಡಾಡ್ತಿರ್ತಾರೆ. ಅರ್ಜುನ್, ಸ್ವಲ್ಪ ಈ ಕಡೆ ಬರ್ತೀಯಾ? ಯಾಕೆ ಶಕ್ಕು? ಬಾರು. ಸರಿ. ಭಾರ್ಗವಿ, ನಂದೊಂದು ಮಾತನ್ನ ನಡ್ಸ್ಕೊಡ್ತೀಯಾ? ಅಜ್ಜಿ, ಹೀಗ್ ಪದೇ ಪದೇ ನನ್ನನ್ನ ಮಾತಲ್ಲಿ ಕಟ್ಟಾಕ್ಬೇಡಿ. ಭಯ ಪಡೋಂಥದ್ದೇನೂ ಇಲ್ಲಮ್ಮ. ಈ ಹಬ್ಬದ ಮುಹೂರ್ತದಲ್ಲಿ ಒಂದೊಳ್ಳೆ ಕೆಲಸ ಆಗ್ಬೇಕು. ಬಾ, ನಿನ್ ಬಾ, ಇಲ್ಲಿ ನಿಂತ್ಕೋ. ಯಾಕೆ ಅಂತ ಹೇಳಿ. ತಾಳ್ಮೆ. ರುದ್ರ, ಅರ್ಜುನ್, ಇದನ್ನ ಭಾರ್ಗವಿ ಕೊರಳಗೆ ಹಾಕು. ಮುತ್ತೈದೆಗೆ ಕರಿಮಣಿ ತಾಳಿ ಇರೋ ಮಂಗಳಸೂತ್ರನೇ ಚಂದ, ಅದಕ್ಕೆ ತರ್ಸಿದೀನಿ. ನಾನು ಮದ್ವೆ ಆಗಿ ಬಂದಾಗ ಈ ಅಜ್ಜಿಗೆ ಇದೆಲ್ಲ ನೆನಪೇ ಆಗ್ಲಿಲ್ವಾ? ಆದ್ರೆ ಇವಳಿಗೆ ಮಾತ್ರ ಶಾಸ್ತ್ರ ಸಂಪ್ರದಾಯ ಅಂತ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ಆ ಮನೇಲಿ ನನ್ನ ಊಟ ಕೊಟ್ಟಿದ್ ಸಾಲ್ದು ಅಂತ ಇಲ್ಲೂ ನನ್ನ ಸ್ಥಾನ ಕಿತ್ಕೊಳಕ್ ಬಂದಿದ್ದಾಳೆ. ಈ ಕರಿಮಣಿ ಮಹತ್ವ ಏನ್ ಗೊತ್ತಾ? ದುಷ್ಟ ನಕಾರಾತ್ಮಕ ಶಕ್ತಿಗಳಿಂದ ದಂಪತಿಗಳನ್ನ ರಕ್ಷಿಸುತ್ತೆ. ಈ ಸರದಲ್ಲಿರೋ ಚಿನ್ನ ದೀರ್ಘಾಯುಸ್ಸು, ಸಂಪತ್ತುಗಳನ್ನ ತಂದ್ಕೊಡುತ್ತೆ. ಕರಿಮಣಿ, ಮೂಗುತ್ತಿ, ಕುಂಕುಮ, ಹೂವು, ಬಳೆ, ಕಾಲುಂಗುರ ಇದೆಲ್ಲದರಲ್ಲೂ ಈ ಕರಿಮಣಿ ಅತ್ಯಮೂಲ್ಯವಾದುದು. ಇದು ಬರೀ ಆಭರಣ ಅಲ್ಲ, ಗಂಡ ಹೆಂಡತಿಯ ಸಂಬಂಧದ ಶ್ರೀರಕ್ಷೆ.